ರಾಕಿ, ಕಾಕ್ರೋಚ್, ನೀವು ಯಾವಾಗಲೂ ಬಂದ್ರಿ? ನಾವು ಇವಾಗ ಬಂದ್ವಿ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಮ್ದು ಬಿಡು ಸತ್ಯ. ನೀನು ನೋಡು, ಕೈಗೆ ಬಳೆ, ಸೊಂಟಕ್ಕೆ ಡಾಬು, ನೋಡಕ್ಕೆ ತೇಟ್ ಬಡ್ಡಿ ಬಂಗಾರ ಮನೆ. ಬರೀ ಬಾಯ್ ನೋಡಿದ್ರೆ ಆಯ್ತಾ? ದೃಷ್ಟಿ ತೆಗಿಯೋ. ಮನೇಲಿ ಅಮ್ಮ ಅಜ್ಜಿ ಎಲ್ಲ ಹೇಗಿದ್ದಾರೆ? ನಿಂಗೆ ಟೆನ್ಷನ್ ಬೇಡ ಸತ್ಯ, ಎಲ್ಲರೂ ಸೂಪರ್ ಆಗಿದ್ದಾರೆ. ನಿಮ್ಮನ್ನು ನೋಡ್ತಿದ್ದ ಹಾಗೆ ಸತ್ಯನ ಮುಖದಲ್ಲಿ ಎಂಥ ಕಳೆ ಬಂತು ನೋಡು. ಅಯ್ಯೋ ಆಂಟಿ, ನೀವ್ ಯಾಕೆ ಅವರು ಇವರು ಅಂತಿದ್ದೀರಾ? ರಾಕೇಶ್ ಅನ್ನಿ. ರಾಕಿ ಅಂದ್ರೂ ಸಾಕು. ಹಾಯ್ ರಾಕಿ. ನಾವು ರಾಕಿ ಅನ್ಬೋದಾ? ಓ, ನೀವು ಬೇಕಾದ್ರೆ ರಾ ಅನ್ನಿ. ರಾ ಬೇಜಾರಾಯ್ತು ಅಂದ್ರೆ ಕೀ ಅನ್ನಿ. ನಮ್ಮ ಹುಡುಗಿಗೆ ಎಲ್ಲ ಓಕೆ. ಸುಮ್ಮನಿರೆ ತರ್ಲೆ, ಗೋಳು ಹಾಕೋಬೇಡ. ರಾಕೇಶ ನೋಡಿದ್ರೆ ಪಾಪದ ಹುಡುಗಂತರ ಕಾಣಿಸ್ತಾನೆ. ನಿಂಗೂ ಹಂಗೆ ಅನ್ಸುತ್ತಾ ಅಮ್ಮ? ನಂಗೂ ಹಂಗೆ ಅನ್ಸುತ್ತೆ. ಸತ್ಯ, ನಾವು ಬಂದಿದ್ದು ಲೇಟ್ ಆಗಿಲ್ಲ ತಾನೆ? ಇಲ್ಲ ಇಲ್ಲ, ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಈಗಷ್ಟೇ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಅದ್ಯಾಕೆ? ನಾವೇ ತಂದಿದ್ದೀವಲ್ಲ. ಇದನ್ನೇ ನೈವೇದ್ಯಕ್ಕೆ ಹಂಚಿದ್ರೆ ಆಯ್ತು. ಏನು, ನೀವು ಪ್ರಸಾದ ತಂದಿದ್ದೀರಾ? ನಿಮಗೆ ಯಾರು ತರಕ್ ಹೇಳಿದ್ದು? ಅಕ್ಕ, ಅವ್ರಿಗೆ ಗೊತ್ತಾಗಿಲ್ವೇನೋ? ಅದು ನಮ್ಮ ಕಡೆಯಿಂದಾನೇ ಇರ್ಲಿ ಅಂತ ಮನೆಯಿಂದ ತಂದಿದ್ದು. ಶಭಾಷ್. ಇವಳು ಇನ್ನೂ ಬಂದು ನಮ್ಮ ಮನೆಗೆ ಒಂದು ದಿನ ಆಗಿಲ್ಲ, ಆಗ್ಲೇ ನಮ್ಮನೆ ಪ್ರಸಾದ ನಿಮ್ಮನೆ ಪ್ರಸಾದ ಅಂತ ಶುರು ಹಚ್ಕೊಂಡ್ಬಿಟ್ರಾ? ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿನ? ನಿಮ್ಮಂಥವರಿಂದಾನೇ ಹೆಣ್ಣು ಕುಲಕ್ಕೆ ಅಪವಾದ ಬಂದಿರೋದು. ಸೊಸೆನ ಮಗಳಾಗಿ ನೋಡ್ಬೇಕು ಅನ್ನೋ ನೀವು ಅತ್ತೆನ ತಾಯಿ ಥರ ನೋಡಲ್ಲ. ಒಂದೇ ಮನೆ ಒಂದೇ ಒಲೆ ಅಂತಿರೋ ಮನೆನ ಎರಡು ಒಲೆ ಹಚ್ಚೋ ಹಾಗಾಗತ್ತೆ ನೋಡು. ಅದು ನಿಮ್ಮಂಥವ್ರ ಬುದ್ಧಿಯಿಂದಾನೆ. ನೀವುಗಳು ಸರಿ ಇರಲ್ಲ, ಲೋಕದ ಡೊಂಕನ್ ತಿದ್ದಕ್ಕೆ ಹೋಗ್ತೀರಿ. ಅಕ್ಕ, ಅವ್ರು ಏನ್ ಮಾಡಿದ್ರು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನೆ ಮಾಡ್ಬೇಕು? ಆಗ್ಲೇ ಎರಡು ಪ್ರಸಾದ ಅಂತ ಭಾಗ ಮಾಡಕ್ ಶುರು ಮಾಡಿದಾಳಲ್ಲ. ಇವಳು ತವ್ರ ಮನೆಯವ್ರನ್ನ ಕರೆಸಿ ಪ್ರಸಾದ ತರುವಂತದ್ದು ಏನಿತ್ತು ಇವಳಿಗೆ? ಇವತ್ತು ಪ್ರಸಾದ ತರಿಸಿದಾಳೆ, ನಾಳೆ ಊಟನೂ ಅಲ್ಲಿಂದನೇ ಬರ್ಲಿ ಅಂತಾಳೆ. ಈ ಕಾಲದ ಸೊಸೆ ಹಣೆ ಬರನೇ ಇಷ್ಟು. ಇವ್ರಿಗೆಲ್ಲ ಒಂದಾಗಿರ್ಬೇಕು ಅನ್ನೋ ವಿಚಾರನೇ ಗೊತ್ತಿರಲ್ಲ ಕಣೆ. ಎಲ್ಲ ಒಡೆದು ಆಳ್ಬೇಕು. ನಾನು ನೀನು ಮದುವೆ ಆಗಿ ಬಂದು ಇಷ್ಟು ವರ್ಷ ಆಯ್ತು. ಒಂದೇ ಒಂದಿನ ಇದು ನಮ್ದು ಇದು ನಿಮ್ದು ಅಂತ ಹೇಳಿದೀವೇನೆ? ಬಂದ್ 2 ದಿನ ಆಗ್ಲಿಲ್ಲ, ಆಗ್ಲೇ ಶುರು ಆಯ್ತು. ಅದು ಹಾಗಲ್ಲ, ಒಳ್ಳೆ ಕೆಲಸಕ್ಕೆ ಅಂತ ಬರ್ತಿದ್ವಲ್ಲ, ಅದಕ್ಕೆ ಅಮ್ಮ ಅಜ್ಜಿ ಹೆಸರಲ್ಲಿ ಮಾಡಿಸ್ದೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಅಂದ್ರೆ ಏನು? ನೀನ್ ಮಾಡಿಸಿ ತರಿಸಿದ ಪ್ರಸಾದ ನಾನು ನೈವೇದ್ಯ ಇಡ್ಬೇಕಾ? ಅಲ್ಲ, ಮಾಡಿದಿತ್ತಲ್ಲ. ಮಾತು ಕೊಡ್ಬೇಡ ನೀನು. ಯಾರೋ ಮಾಡಿದ ಪ್ರಸಾದನ ನೈವೇದ್ಯ ಅಂತ ಇಡೋದು ನಮ್ಮನೆ ಸಂಪ್ರದಾಯ ಅಲ್ಲ. ನೋಡಿಮ್ಮ,
ನಾವ್ ಹಾಗೆ ಹೇಳಿಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇರು. ಬೇಜಾರು ಮಾಡ್ಕೋಬೇಡಪ್ಪ. ಅಕ್ಕ ಹೇಳಿದ ಹಾಗಲ್ಲ, ಇಲ್ಲಿ ನಾವೇ ಬಂದು ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬೇರೆ ಇದ್ದಾರೆ, ಅವರೇ ಪ್ರಸಾದ ಮಾಡೋದು ನಮ್ಮ ವಾಡಿಕೆ. ನೀನೇನೆ ಅವ್ರಿಗೆ ಸಮಜಾಯಿಸಿ ಕೊಡೋದು? ನೀರು ತಂದಿಡು. ಸರಿ ಅಕ್ಕ. ಕೊಡಿ ಆಂಟಿ, ನಾನು ತಗೊಂಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ತರ್ತೀನಿ. ಇರ್ಲಿ ಬಿಡಿ ಆಂಟಿ, ತಗೊಂಬರ್ತೀನಿ. ಆಹಾ ನನ್ನ ಬಂಗಾರ, ನಾನು ನೋಡಿದ್ರೆ ನಿನ್ನನ್ನು ಪಟಾಯಿಸ್ತಿದ್ದೀನಿ, ನೀನು ನೋಡಿದ್ರೆ ನಮ್ಮಮ್ಮನ ಪಟಾಯಿಸ್ತಿದ್ಯಾ. ಪಟಾಯಿಸು ಪಟಾಯಿಸು, ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಯಾರು ಸತ್ಯ ಹುಡುಗ? ಮದುವೆ ಮನೆಯಲ್ಲೂ ನೋಡಿದ್ದೀನಿ, ತುಂಬಾ ಚುರುಕಾಗಿ ಎಲ್ಲ ಕೆಲಸನೂ ತಾನೇ ಮಾಡ್ತಿದ್ದ. ನನ್ನ ತಮ್ಮ IAS ಓದ್ತಾ ಇದ್ದಾನೆ, ತುಂಬ ಜಾಣ. ನಿನ್ನ ತಮ್ಮ ಅಂದರೆ? ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಜೊತೆನೇ ಬೆಳೆದಿರೋದು. ಹೌದು ಆಂಟಿ, ನಮ್ಮ ಸತ್ಯನೇ ಅವನ್ನ ಓದಿಸ್ತಾ ಇರೋದು. ಜಾಣ ಮಾತ್ರ ಅಲ್ಲ, ತುಂಬಾ ಒಳ್ಳೆ ಹುಡುಗನ ತರ ಕಾಣಿಸ್ತಾನೆ. ಸರಿ ಸರಿ, ನಡಿ ಬೇಗ ಪ್ರಸಾದಕ್ಕೆ ರೆಡಿ ಮಾಡೋಣ. ಇಲ್ಲೂ ಬಂದ್ಯಾ? ಬಿಡು ದಾರಿ. ಬಿಡೋದಕ್ಕೆಲ್ಲ ಅಡ್ಡ ಹಾಕಿರೋದು. ಏನೇ ನಿನ್ ತಲಾಟೆ? ಏನೇ ಮಾಡ್ತಿದ್ಯಾ? ಏ ಯಾಕೋ ಎಷ್ಟು ಗಾಬರಿ ಆಗ್ತಿದ್ಯಾ? ನಾನು ಕಣ್ ಹೊಡೆದಿದ್ದು ನಿನಗೇನೆ, ನಮ್ಮ ಹುಡ್ಗಂಗೆ. ಸುಮ್ಮನೆ ಇದ್ರೆ ಸರಿ. ಈಗ ಆಗಲ್ಲ, ಏನ್ ಮಾಡ್ತೀಯ? ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ. ಹೌದಾ? ಹೇಳು ಹೇಳು. ಬೇಡ ನೋಡು, ಹೇಳಿದ್ದೀನಿ. ಏನ್ ಡೌ ಮಾಡ್ತೀಯೋ ನೀನು? ಹಾ, ನೀನ್ ಎಲ್ರನ್ನ ಇಂಪ್ರೆಸ್ ಮಾಡ್ತಿದ್ದು ನನಗೆ ಗೊತ್ತಾಗಿಲ್ಲ ಅಂತ ಅನ್ಕೊಂಡ್ಯಾ? ನಮ್ಮಮ್ಮ ಅಲ್ಲಲ್ಲ, ನಿನ್ ಮತ್ತೆ ಅಂತೂ ಫುಲ್ ಫಿದಾ. ಏನೇ ಮಾತಾಡ್ತಿದ್ಯಾ ನೀನು? ನಾನು ಯಾರನ್ನೂ ಇಂಪ್ರೆಸ್ ಮಾಡ್ತಿಲ್ಲ. ನನಗೆ ಯಾಕೆ ಬೇಕಾ ಕರ್ಮ? ಬಿಡುದಾರಿ. ಹಲೋ ಕೊಬ್ಬ, ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ಯಾ? ಅಲ್ಲಿ ನಿಮ್ಮ ಮನೆಯವರೆಲ್ಲ ಇದ್ದಾರೆ, ಇಲ್ಲಿ ಬಂದು ಮಿಸ್ಬಿಹೇವ್ ಮಾಡ್ತಿದ್ದಲ್ಲ, ನಿಂಗೆ ಭಯ ಆಗಲ್ವಾ? ನಮ್ಮ ಹುಡುಗನ ಹತ್ರ ಮಿಸ್ಬಿಹೇವ್ ಮಾಡಕ್ಕೆ ನನಗೇನ್ ಭಯ? ಹಾ, ನಾನು ಯಾರಿಗೂ ಎದ್ರಲ್ಲ. ಅಮ್ಮ ತಾಯಿ, ದಾರಿ ಬಿಡು. ನಾನು ನಿನಗಮ್ಮ ಅಲ್ಲ, ನಿನ್ ಮಕ್ಳಿಗೆ. ಏಯ್, ನಿನಗೆ ನಟ್ಟು ಬೋಲ್ಟು ಲೂಸ್ ಆಗಿದೆ. ರೀತು, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ, ಪ್ಲೀಸ್ ಅರ್ಥ ಮಾಡ್ಕೊಳೆ. ತಪ್ಪು ತಿಳ್ಕೊಳಕ್ ಏನಿದೆ ಇದ್ರಲ್ಲಿ? ಹಾ, ಆಕ್ಚುಲಿ ಯಾರಾದ್ರೂ ನೋಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಅವಾಗ ಈಸಿ ಆಗತ್ತಲ್ವಾ? ಏನ್ ಈಸಿನೇ ನಿನ್ ತಲೆ? ಹುಚ್ಚುಚ್ಚಾಗಿ ಮಾತಾಡಬೇಡ. ನೀನ್ ಅಂದ್ರೇನೆ ಹುಚ್ಚು ಕಣೋ, ಪೆದ್ ಮುಂಡೆದೆ. ಎಷ್ಟು ಅಂತ ಅರ್ಥ ಮಾಡ್ಸೋಣ ಹೇಳು ನಿಂಗೆ. ಇವತ್ತೇನೋ ಗ್ರಾಚಾರ ಕಾದಿದೆ ನಮ್ಗೆ. ಹಾ, ಅದೇ ಗ್ರಾಚಾರದಿಂದ ಯಾರಾದ್ರೂ ನೋಡಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತಲ್ಲ. ರಾಕಿ, ಅಕಸ್ಮಾತ್ ನಾವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾನಂತೂ ಹೇಳೇ ಬಿಡ್ತೀನಿ, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ, ನಿನ್ನೇ ಮದ್ವೆ ಆಗೋದು ಅಂತ. ನಾನಂತೂ ಲವ್ ಮಾಡ್ತಿಲ್ಲ, ಮದ್ವೆ ಅಂತೂ ಆಗದೇ ಇಲ್ಲ. ಹಲೋ, ಮದ್ವೆ ಆಗೋದು ನಿನ್ ಕೈಲಿರಲ್ಲ, ಅದು ಹಣೆಲ್ ಬರ್ದಿರ್ಬೇಕು. ನಮ್ ಸತ್ಯ ಅದಕ್ಕೆ ಮತ್ತೆ ಕಾರ್ತಿಕ್ ಅಣ್ಣನ್ ತರ ಹಣೆಲ್ ಬರ್ದಿದ್ರೆ ಯಾರ ಕೈಲೂ ತಪ್ಸೋದಕ್ಕಾಗಲ್ಲ. ನೀನ್ ತಪ್ಸೋದಕ್ಕೂ ಆಗಲ್ಲ, ತಿಳ್ಕೊ. ಅಪ್ಪ, ಅದೇನ್ ಟಾರ್ಚರ್ ಕೊಡ್ತೀಯ ನೋಡು. ನಾನಂತೂ ನಿನ್ನ ಲವ್ ಮಾಡ್ತಾ ಇಲ್ಲ. ಲವ್ ಮಾಡ್ತೀರಿ ಹೇಳಕ್ ನನಗೆ ಪ್ರಾಬ್ಲಮ್ಮು ಇಲ್ಲ ಕಣೆ. ನೋಡು, ದಯವಿಟ್ಟು ದಾರಿ ಬಿಡು, ನಾನು ಹೋಗ್ಬೇಕು. ಬಿಡುರಿತ್ತು. ಆಗಲ್ಲ. ಅಲ್ಲಿ ಹೋಗ್ಬೇಕಣ್ಣ, ಎಲ್ರು ಕಾಯ್ತಿರ್ತಾರೆ, ಬಿಡೆ. ಚಾನ್ಸೇ ಇಲ್ಲ. ಹೇಳ್ತಾ ಇದ್ದೀನಿ, ನನಗೆ ರೇಗಿಸ್ಬೇಡ. ಲವ್ ಮಾಡ್ತಿದ್ದೀನಿ ಅಂತ ಒಪ್ಕೊ, ಬಿಡ್ತೀನಿ. ಬಿಡುರಿತ್ತು ಸುಮ್ಮನೆ. ಬಿಡೆ. ಆಗಲ್ಲ. ಬಿಡು.
ಎದೆಯ ಇಣುಕಿ ಕಸಿದು ಕೊಂಡ ಹೃದಯ ರಿತು, ಆಂಟಿ ಇಷ್ಟೇ ಸಾಕ ಸೌದೆ ಇನ್ನು ಬೇಕಾದ್ರೆ ತರಲ್ಲ? ಸಾಕು ಬಿಡೋ. ದೇವಸ್ಥಾನದ ಅಂತ ಬಿಟ್ಟು ಖರ್ಚು ಮಾಡಬಾರ್ದು. ಏಕಾಂತ ಕೇಳಿದೆ, ಅದಕ್ಕೆ ಯಾಕೆ ಬೈತೀರಾ? ಸತ್ಯ, ತುಪ್ಪ ತಗೊಂಬಮ್ಮ. ಊರ್ಮಿಳಾ, ನನಗೆ ಯಾರು ಸಾರಿನೂ ಬೇಡ, ಸಹಾಯನೂ ಬೇಡ. ಕೆಲವರು ಸುಮ್ಮನೆ ನಿಂತ್ಕೊಂಡಿದ್ರೆ ಸಾಕು, ಅದೇ ನನಗೆ ಅವ್ರು ಮಾಡೋ ಸಹಾಯ. ಇರ್ಲಿ ಬಿಡಕ್ಕ, ಅವಳು ನಮ್ಮ ಜೊತೆ ಸೇರ್ಕೊಳ್ದೆ ಹೋದ್ರೆ ಇದನ್ನೆಲ್ಲ ಕಲ್ತ್ಕೊಳ್ಳೋದಾದ್ರು ಯಾವಾಗ? ಸತ್ಯ, ನೀನ್ ತುಪ್ಪ ತಗೊಂಡ್ ಬಾ. ಏನೇನು ಬೇಕು? ಬೆಲ್ಲ ತಗೊಂಡ್ ಬಾ. ಏನೇ ಮಾಡ್ತಿದ್ಯಾ? ಅದು ಅಕ್ಕ, ನೀರು ತರೋದಕ್ಕೆ ಹೇಳಿದ್ರಲ್ಲ, ಅದನ್ನು ಹೇಳೋಣ ಅಂತ ಬಂದೆ. ಹೇಳ ಆಯ್ತಾ? ಹೇಳಾಯ್ತಾ ಅಂತ ಕೇಳಿದೆ. ಆಗಿದ್ರೆ ಹೊರಡೆ. ಅಕ್ಕ ಬೈಬೇಡ ಅಕ್ಕ. ಬೈದೆ ಇನ್ನೇನ್ ಮಾಡ್ಲಿ? ನಾಚಿಕೆ ಇಲ್ದಂಗೆ ಯಾರ್ಯಾರ ಜೊತೆಗೋ ಹಲ್ಗಿಂಜ್ಕೊಂಡು ನಿಂತಿದ್ಯಲ್ಲ. ರಾಕೇಶ್ ಯಾರ್ಯಾರು ಅಲ್ಲ, ಸತ್ಯನ್ ತಮ್ಮ. ಅದಕ್ಕೇನ್ ಮಾಡ್ಬೇಕು ನಾನು? ಮೊದಲು ಹೊರಡಿಲ್ಲಿಂದ. ಆಕ್ಚುಲಿ ಅಕ್ಕ, ಬಾಯಿ ಮುಚ್ಚೆ. ಜಾಸ್ತಿ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಯಾರ ಜೊತೆ ಹೇಗಿರ್ಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಬೇಡವಾ ನಿನಗೆ? ಹೋಗು, ಹೋಗೆ. ಕೆಲಸ ನೋಡೋಗು. ಡಾರ್ಲಿಂಗು, ನನ್ಗೆ ಯಾಕೋ ಇವನ್ ಮೇಲೆ ಡೌಟು. ಏನೋ ಸ್ಕೆಚ್ ಹಾಕಿದಾನ ಅನ್ಸುತ್ತೆ. ಏಯ್, ನಿನಗೇನೋ ಕೆಲಸ ಇಲ್ಲಿ? ಏನ್ ಅವಳ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದೆ? ನೀವು ಅನ್ಕೊಂಡಿರೋ ಥರ ಎಲ್ಲ ಏನಿಲ್ಲ. ಆ ಥರ ಏನೂ ಇರ್ಲೂಬಾರ್ದು. ಅವ್ರವ್ರ ಯೋಗ್ಯತೆ ಅವ್ರವ್ರಿಗೆ ಗೊತ್ತಿರಬೇಕು. ನೋಡಿ, ನಿಮಗೇನಾದರೂ ಹೇಳೋದಿದ್ರೆ ನಿಮ್ಮ ತಂಗಿಗೆ ಹೇಳಿ, ನನಗಲ್ಲ. ಓ, ನಾನು ಏನು ಮಾಡಬೇಕು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ತಿದ್ಯಾ? ನೋಡಿ, ನಾನು ನೀರು ತೊಗೊಂಡು ಹೋಗಬೇಕು. ನನಗೆ ಮಾತಾಡ್ತಾ ನಿಲ್ಲೋಷ್ಟು ಪುರ್ಸೋತಿಲ್ಲ. ಹೌದಾ? ಮತ್ತೆ ಇಷ್ಟೊತ್ತು ಸಿಕ್ಕಾಪಟ್ಟು ಪುರ್ಸತ್ತಿತ್ತು. ನೋ ಡಾರ್ಲಿಂಗು, ನೀರು ತರೋಕ್ಕಂತ ಬಂದಿದ್ದಾನೆ. ಬಿಂದಿಗೆ ನೋಡಿದ್ರೆ ಅಲ್ಲಿ ಬಿದ್ದಿದೆ, ಇವ್ನು ನೋಡಿದ್ರೆ ಇಲ್ಲಿದ್ದಾನೆ. ಮೈ ಮರೆತ್ರೆ ಹಂಗೆ ಆಗೋದು ಸುಹಾಸ್. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇದು ನಮ್ಮ ಫ್ಯಾಮಿಲಿ ಪೂಜೆ. ಇವ್ರುಗಳ್ನೆಲ್ಲ ಅದು ಯಾಕೆ ಕರ್ಸಿದಾಳೋ ಆ ಸತ್ಯ ಗೊತ್ತಿಲ್ಲ. ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಏನಿಲ್ಲ. ಥು.
ಹಲೋ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಇದೇ ಕೊನೆ ಸಲಿ. ಇನ್ನೊಂದು ಸಲ ರಿತು ಅಕ್ಕಪಕ್ಕ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡು. ದಿಸ್ ಇಸ್ ಯೋರ್ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಹೋಗು. ಹೋಗ್ಬಿಟ್ಟ, ನೀರು ತುಂಬಿಸೋಗ. ಬಂದ್ಬಿಟ್ಟ. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಟೈಮ್ ಆಗಲ್ವಾ? ಒಲೆ ಮುಂದೆ ಎಲ್ಲ ರೆಡಿ ಆಗಿದೆ, ಹೋಗಿ ಕೂತ್ಕೋ. ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ. ಆಂಟಿ. ಓಹ್, ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಆಂಟಿ. ಸತ್ಯ, ನಾವು ಹೊಡ್ತೀವಿ. ಕಾಕ್ರೋಚ್ ಬಾರೋ. ಏ ರಾಕಿ, ಯಾಕೋ? ಪೂಜೆ ಆದಮೇಲೆ ಹೋಗ್ಬೋದಿತ್ತಲ್ವಾ? ಇಲ್ಲ, ನಿಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಬಂದಿದ್ದೀರಾ, ಸುಮ್ಮನೆ ನಾವ್ಯಾಕೆ? ನೀವು ಪೂಜೆ ಮುಂದುವರಿಸಿ, ನಾವು ಹೊಡ್ತೀವಿ. ಬರೋ. ಯಾಕೋ? ಅದಕ್ಕೆ ಒಂದು ನಿಮಿಷ. ನೀನು ನಮ್ಮ ಫ್ಯಾಮಿಲಿನೇ ರಾಕೇಶ್. ದೇವಸ್ಥಾನಕ್ಕೆ ಬಂದು ಅರ್ಧದಲ್ಲೇ ವಾಪಸ್ ಹೋದ್ರೆ ಹೇಗೆ? ಹೌದೌದು, ಅದಕ್ಕೆ ಹೇಳ್ತಿರೋದು ಸರಿನೇ. ನೀನು ಅದಕ್ಕೆ ತಮ್ಮ ಅಂದಮೇಲೆ ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ? ನೀವಿಲ್ಲೇ ಇರಿ. ಕಾಕ್ರೋಚ್, ನೀನು ಇರು. ಅಕ್ಕ, ದೊಡ್ಡಮ್ಮ ಕಲ್ಸಿರೋದಿದೇನಾ? ಅತಿಥಿ ದೇವೋಭವ ಅಂತ ಹೇಳ್ಕೊಟ್ಟಿಲ್ವಾ? ಅರ್ಧದಲ್ಲೇ ಇವ್ರನ್ನೆಲ್ಲ ಹಿಂಗೆ ಕಳ್ಸೋದಕ್ಕಾಗತ್ತಾ? ಇವಳ ಜೊತೆ ಸೇರ್ಕೊಂಡು ನೀನು ಯಾಕೋ ಅವತಾರ ಆಡ್ತಿದ್ಯಾ? ಏನೇನಕ್ಕೂ ತಲೆ ಕೆಡಿಸ್ಕೋಬೇಡ ರಾಕೇಶ್, ನೀನಿಲ್ಲೇ ಇರು. ಬೇಡ ಸತ್ಯ, ಇರೋ ಥರ ಇದ್ರೆ ನಾವೇ ಇರ್ತಿರ್ಲಿಲ್ವಾ? ನಾವು ಹೊಡ್ತೀವಿ. ಬಾರೋ ಬಾರೋ.